ಹೌದು, ನಾನೀಗ ಊರಿಗೆ ಬಂದಿದ್ದೀನಲ್ಲ, ನಾನ್ ಬೇಗ ವಾಪಸ್ ಬರ್ತೀನಿ, ಆಯ್ತಾ? ಅಮ್ಮ, ಅಪ್ಪನೂ ಮಿಸ್ ಅಮ್ಮನೂ ಏನೇನೋ ಮಾತಾಡ್ತಿದಾರೆ ಅಮ್ಮ. ಅಯ್ಯೋ ಕಂದ, ದೊಡ್ಡವರಲ್ವಾ, ಏನೇನೋ ಮಾತಾಡ್ತಾರೆ. ನೀನ್ ಅದೆಲ್ಲ ಮನ್ಸಿಗೆ ಹಾಕೋಬೇಡ, ಅದೆಲ್ಲ ಏನೂ ಇಲ್ಲ, ಸರಿನಾ? ಓ ಸರಿ ಅಮ್ಮ. ಕಂದಮ್ಮ, ನೀನೊಂದೆರಡು ದಿನ ಅಪ್ಪನ ಜೊತೆನೇ ಇರ್ತೀಯಾ? ಅಮ್ಮ ಬೇಗ ಬಂದು ನಿನ್ನ ಕರ್ಕೊಂಡು ಹೋಗ್ತಾಳೆ, ಸರಿನಾ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ರತ್ನಮ್ಮನ ಹತ್ರ ಫೋನ್ ಇಸ್ಕೊಂಡೆ. ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಯಾರು ಫೋನೇ ಕೊಡೋದಿಲ್ಲ ಕಣಮ್ಮ. ಅಮ್ಮ, ಒಂದ್ ಐಡಿಯಾ. ಅಪ್ಪಂಗ್ ನೀವೇ ಕಾಲ್ ಮಾಡಿ ರಾಘವ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಮ್ಮ. ಅಮ್ಮ, ನಾನು ನಿನ್ನ ಈಗ್ಲೇ ನೋಡ್ಬೇಕು ಅನ್ನಿಸ್ತಿದೆ ಕಣಮ್ಮ. ಬೇಗ ಬಾರಮ್ಮ, ನಂಗ್ ಬೋರ್ ಆಗ್ತಾ ಇದೆ. ಸರಿ ಮಗನೇ, ಆಯ್ತು. ಅಚ್ಚು ಕಂದ, ನಿನ್ ಬೇಜಾರ್ ಮಾಡ್ಕೋಬೇಡ. ಅಮ್ಮ ಈಗ್ಲೇ ಅಪ್ಪನ್ ಕಾಲ್ ಮಾಡ್ತಾಳೆ, ಸರಿನಾ? ಹೋಮ್ವರ್ಕ್ ಮಾಡಿ ಬೇಗ ನಿದ್ದೆ ಮಾಡ್ಬೇಕು. ಯಾರ್ ಏನ್ ಹೇಳಿದ್ರು ಕೇಳಿಸ್ಕೋಬಾರ್ದು, ಹಠ ಮಾಡ್ಬಾರ್ದು. ಅಮ್ಮ ಹೇಳದ್ ಕೇಳಿಸ್ತಿದ್ಯಾ? ಸರಿ ಅಮ್ಮ, ನೀವ್ ಹೇಳ್ದಂಗೆ ಕೇಳ್ತೀನಮ್ಮ. ಐ ಲವ್ ಯು ಅಮ್ಮ. ಐ ಮಿಸ್ ಯು ಅಮ್ಮ. ಭೂಮಿ ಮೇಲೆ ಒಬ್ಬಳೆ ಬಾಯ್ ಅಮ್ಮ. ಪ್ರಾಣವತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೆ. ಕಾಣುವ ದೈವವೇ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ನಿನಗೆ ನಾನು ಸಾರಿ ಕಂದ, ಅಮ್ಮನ್ನ ಕ್ಷಮಿಸ್ಬಿಡು. ನಿನ್ನ ಎತ್ಕೊಂಡು ಆ ಮನೆಯವ್ರ ಮುಂದೆ ಎಲ್ಲ ನಾನೇ ಅಮ್ಮ ಅಂತ ಹೇಳ್ಬೇಕು ಅಂತ ಆಸೆ, ಆದ್ರೆ ಈಗ ಪರಿಸ್ಥಿತಿ ಆ ಥರ ಇಲ್ಲ. ಸಾರಿ ರಾಘವ್, ಸಾರಿ. ಅಣ್ಣನ್ನು ನಾನು ತಪ್ಪು ತಿಳ್ಕೊಳ್ಳೋ ಹಾಗಿಲ್ವೇ? ಅಣ್ಣನ ದೃಷ್ಟಿಲಿ ಮುತ್ತಿನ ತಂಗಿ ನಾನು. ಅವನ್ ಪ್ರೀತಿನ ಯಾರಿಗೂ ಹೀಗೆಲ್ಲ ಹಂಚೋನಲ್ಲ. ಅಣ್ಣನ ಹತ್ರ ಎಲ್ಲ ಹೇಳ್ಬಿಡ್ಲಾ? ಅಣ್ಣ, ನಿನಗ್ ನಾನು ಎಷ್ಟು ಸ್ವಂತನೋ ನನ್ನ ಮಗ ನನ್ಗಷ್ಟೇ ಸ್ವಂತ ಅಂತ ಹೇಳ್ಬಾರ್ದು. ನನಗ್ ಪುನರ್ಜನ್ಮ ಕೊಟ್ಟಿರೋನು ನಮ್ಮಣ್ಣ ಏನಾದ್ರೂ ಹೆಚ್ಚು ಕಡಿಮೆ ಆಗೋಯ್ತು ಅಂದ್ರೆ ಏನ್ ಮಂತ್ರ ಮೇಡಮ್ ಇದು? ಆಫೀಸಲ್ಲಿ ಎಲ್ಲ ನಿಮ್ಮ ವಿರುದ್ಧವಾಗಿ ನಡೀತಾ ಇದೆ. ಆಫೀಸಲ್ಲಿ ನಿಮಗಿರೋ ಸ್ಥಾನನ ಕಿತ್ಕೊಂಡ್ರು. ಆಮೇಲೆ ನಿಮ್ಮನ್ನ ಅರ್ಚನಮ್ಮ ಅವ್ರಿಗೆ ಅಡ್ವೈಸರು ಅಂತ ಏನೋ ಮಾಡಿದ್ರಂತಲ್ಲ, ಅದಾದಮೇಲೆ ಸಾಧನ ಅವರು ಮತ್ತು ಅರ್ಚನಾ ಮೇಡಮ್ ಅವರು ಅದನ್ನು ನೆನೆಸ್ಕೊಂಡು ನಗ್ತಾ ಇದ್ರು. ಅಸಿಸ್ಟೆಂಟು ಅನ್ನೋ ಪದನೇ ಅಡ್ವೈಸರ್ ಅಂತ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಲು ಅಂತ ಗೇಲಿ ಮಾಡಿ ನಗ್ತಾ ಇದ್ರು. ಅದಷ್ಟೇ ಅಲ್ಲ ಮೇಡಮ್, ನೀವಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಸಪ್ಲೈಯರ್ಸ್ನ, ಅದಷ್ಟು ಜನನ ಬದಲಾಯಿಸಬೇಕು ಅಂತ ನೋಡ್ತಾ ಇದ್ದಾರೆ. ನೀವು ಆದಷ್ಟು ಬೇಗ ನಿಮ್ಮ ಸಪ್ಲೈಯರ್ಸ್ಗೆ ಏನಾದರೂ ಹೇಳಿ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡಿ ಮೇಡಮ್. ಹೌದು, ಈಗ ಒಂದು ವೇಳೆ ಅವ್ರನ್ನೆಲ್ಲ ತೆಗೆದುಬಿಟ್ರೆ ಹೇಗೆ ಮೇಡಮ್? ಅವಾಗೇನು ಮಾಡ್ತೀರಾ ನೀವು? ಒಟ್ಟಿನಲ್ಲಿ ಮೇಡಮ್, ನಾನು ಗಮನಿಸಿರೋ ಪ್ರಕಾರ ಆಫೀಸಲ್ಲಿ ನಿಮಗಿರೋ ಎಲ್ಲ ಪವರ್ನ ಕಿತ್ಕೋಬೇಕು ಅನ್ನೋ ಪ್ರಯತ್ನ ಮಾತ್ರ ಖಂಡಿತ ನಡೀತಾ ಇದೆ. ಹೌದು, ಒಂದು ವೇಳೆ ಆ ಸಪ್ಲೈಯರ್ಸ್ಗಳನ್ನೆಲ್ಲ ತೆಗೆದುಬಿಟ್ರೆ ಏನು ಮಾಡ್ತೀರಾ? ನೀವೇನು ಮಾಡ್ತೀರಾ ಮೇಡಮ್? ಹೋಗ್ಲಿ, ಆಯ್ತು. ಬೇರೇನು ವಿಷಯ ಇಲ್ವಾ? ಬೇರೆ ಏನೂ ಇಲ್ಲ ಮೇಡಮ್, ಇವಾಗ ಸದ್ಯಕ್ಕೆ ಇಷ್ಟೇ ನ್ಯೂಸು. ಇದನ್ನ ನಿನ್ ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ದೊಡ್ಡ ಬಿಲ್ಡಪ್ ಕೊಟ್ಟು ನನ್ನ ಟೈಮ್ ವೇಸ್ಟ್ ಮಾಡ್ತೀಯಾ? ಅಲೆಲೆಲೆಲೆಲೆ ಚಿತ್ರಾಂಗಿ, ಕೇಳೋದೆಲ್ಲ ಕೇಳ್ಕೊಂಡು ಈಗ ಏನು ಉಪಯೋಗ ಇದೆ ಅಂತೀಯ? ಆಯ್ತು ಬಿಡಿ ಮೇಡಮ್, ಸಾರಿ, ಕ್ಷಮಿಸ್ಬಿಡಿ. ಹಾಗಾದ್ರೆ ಇನ್ಮೇಲೆ ಯಾವುದೇ ಇನ್ಫಾರ್ಮೇಶನ್ ಬಂದರೂ ನಾನೇನು ಹೇಳಲ್ಲ ನಿಮಗೆ. ಹೇಳಲ್ಲ ಬಿಡಿ, ಆಯ್ತು, ನಾನು ಬರ್ತೀನಿ. ಹೇಯ್, ಹಾಗೇನಿಲ್ಲ.
ನೀನ್ ಇದನ್ನ ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ದು. ಅಂದ್ರೆ ಫೋನಲ್ಲೇನೋ ಹೇಳ್ಬೋದಿತ್ತು, ಆದ್ರೆ ಜೇಬಲ್ ಬೇರೆ ಖಾಲಿ ಆಗ್ಬಿಟ್ಟಿದೆಯೇ. ಖರ್ಚಿಗೊಂದು ಸ್ವಲ್ಪ ಕಾಸು ಬೇಕಲ್ವಾ? ಅದನ್ನ ನಾನು ಆನ್ಲೈನ್ ಅಲ್ಲೇ ಟ್ರಾನ್ಸ್ಫರ್ ಮಾಡ್ತಿದ್ನಲ್ಲ. ಅಯ್ಯೋ, ನೀವು ಮೊದಲೇ ಹೇಳುತ್ತಾನೆ. ಇರ್ಲಿ ಬಿಡಿ, ಈಗ ಬಂದ್ಬಿಡ್ತೀನಲ್ಲ, ಏನಾದ್ರೂ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ. ಈ ತರ ಚಿಕ್ಕ ಪುಟ್ಟ ವಿಷಯಕ್ಕೆ ನನ್ನನ್ನ ದುಡ್ಡು ಕೇಳಕ್ ಕರಿಬೇಡ. ಮೇಡಮ್, ಏನ್ ಮೇಡಮ್ ನೀವು ನಮ್ಮ ನಡುವೆ ಇದೆಲ್ಲ ಯಾಕೆ? ಇರ್ಲಿ, ನೀವೀಗ ಕಾಸು ಕೊಟ್ಬಿಡಿ. ಅಲ್ಲ, ಈಗ ನೋಡಿ, ನಿಮಗೆ ಏನಾದ್ರೂ ಅವಶ್ಯಕತೆ ಇದ್ದಾಗ ನಾನು ನಿಮ್ ಜೊತೆ ನಿಂತ್ಕೊಂಡಿರ್ತೀನಲ್ಲ ಸಹಾಯ ಮಾಡೋದಕ್ಕೆ. ಸರಿ, ಎಷ್ಟ್ ಬೇಕು? 1, 4, 5, 8, ಒಂದು 10,000 ಕೊಟ್ಬಿಡಿ ಮೇಡಮ್. 10,000ನಾ? ಹಾ. 1,000, 2,000 ಕೇಳ್ತಿದ್ದೆ, ಇವಾಗ 10,000 ಕೇಳ್ತಿದ್ಯಾ? ಕೊಡಿ ಮೇಡಮ್, ಒಂದ್ ಸ್ವಲ್ಪ ಖರ್ಚಿಗೆ ಏನು ಇಲ್ಲ ನನ್ನ ಹತ್ರ. ಅದು ಅಲ್ಲದೆ ಇತ್ತೀಚೆಗೆ ಒಂದು ಚೀಟಿ ಬೇರೆ ಹಾಕ್ಬಿಟ್ಟಿದ್ದೀನಿ. ಅವರು ಫೋನ್ ಮೇಲೆ ಫೋನ್ ಮಾಡಿ ತಲೆ ತಿಂತಾ ಇದಾರೆ, ಅದಕ್ಕೆ ಒಂದ್ ಸ್ವಲ್ಪ ಖರ್ಚಿತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ ಆಯ್ತು, ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ, ಹೊರಡು. ಸರಿ ಮೇಡಮ್, ನಾನಿನ್ ಬರ್ತೀನಿ. ತಪ್ಪದೆ ಅಕೌಂಟಿಗೆ ಹಾಕ್ತಿರಲ್ವಾ? ಅಂದ್ರೆ ನಂದು ಲಾಸ್ಟ್ ನಂಬರ್ 66, ಮತ್ತೆ ಬೇರೆದು ಕಳ್ಸಿಬಿಟ್ಟಿರಾ ಅಂತ ಹೇಳಿದೆ. ಮಿಸ್ ಮಾಡಬೇಡಿ ಮೇಡಮ್, ನೀವು ಮಾಡ್ತೀರಾ ಬಿಡಿ, ಮಿಸ್ ಮಾಡಲ್ಲ. ಬಾಯ್ ಮೇಡಮ್. ನಾನೀಗ ಅಣ್ಣಂಗೆ ರಾಘವ್ ಬಗ್ಗೆ ಏನಂತ ಹೇಳಿ ಅರ್ಥ ಮಾಡ್ಸೋದು? ಅಚ್ಚು, ಏನ್ ಯೋಚನೆ ಮಾಡ್ತಿದ್ಯಾ? ಅದ್ಗೆ ಇವತ್ತು ರಾಘವ್ ಬಂದಿದ್ನಾ ಬಂದಿಲ್ವಾ? ಇಲ್ಲಮ್ಮ, ಅವನ್ ಬಂದಿಲ್ಲ. ಯಾಕೆ ಬರ್ಲಿಲ್ಲ ಅದ್ಕೆ ಅವನು? ಅಣ್ಣ ಏನೋ ಮಗು ಇನ್ಮೇಲೆ ಮನೆಗ್ ಬರೋದ್ ಬೇಡ ಅಂತ ಹೇಳಿದ್ನಂತೆ, ನಿಜನಾ? ಅದ್ಕೆ ಅವ್ನು ಇಷ್ಟ ದಿನ ಮನೆಗ್ ಬಂದು ಹೋಗ್ತಿದ್ದ ಅಲ್ವಾ? ಅದ್ಕೆ ಇವತ್ತೇನಾಯ್ತು? ಅಮ್ಮ, ಅಚ್ಚು, ನಾನೇ ಹೇಳೋಣ ಅಂತಿದ್ದೆ. ನನಗೆ ಸುಶಾಂತ್ ಅವರು ಸಿಕ್ಕಿದ್ರು ಕಣಮ್ಮ. ಅವರು ನನ್ನ ಮಗನಿಗೆ ಮೈ ಹುಷಾರಿಲ್ಲದೆ ಇದ್ದಾಗ